ಇದು ಪವಿತ್ರ ಗೌಡ ಕುರಿತಾದಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಪವಿತ್ರ ಗೌಡ ಕೆಣಕೋ ಮುನ್ನ ಎಲ್ಲರೂ ಬಹಳ ಎಚ್ಚರವಾಗಿರಿ. ಪವಿತ್ರ ಗೌಡ ತಂಟೆಗೆ ಹೋದರೆ ನಿಮ್ಮ ಕತೆ ಅಷ್ಟೇ. ದರ್ಶನ್ ಗೆಳತಿ ಕೆಣಕೋ ಮೊದಲು ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಟೀಕಾಕಾರರಿಗೆ ದರ್ಶನ್ ಗೆಳತಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೇರವಾಗಿಯೇ ಟೀಕಾಕಾರರಿಗೆ ದರ್ಶನ್ ಗೆಳತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫ್ರೀಡಮ್ ಟಿವಿಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿರುವಂತಹದ್ದು ಈಗ. ಇದು ದರ್ಶನ್ ಅಭಿಮಾನಿಗಳು ಹಾಗೂ ಪವಿತ್ರ ಗೌಡ ಅಭಿಮಾನಿಗಳು ಪವಿತ್ರ ಗೌಡ ಅವರಿಗೆ ಟೀಸ್ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕು ನೀವು. ಇದು ಪವಿತ್ರ ಗೌಡ ಅವರಿಗೆ ಕುರಿತಾದಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಪವಿತ್ರ ಗೌಡ ಅವರನ್ನು ಕೆಣಕೋ ಮುನ್ನ ಬಹಳ ಎಚ್ಚರವಾಗಿರಿ. ಪವಿತ್ರ ಗೌಡ ಅವರ ತಂಟೆಗೆ ಹೋದರೆ ನಿಮ್ಮ ಕತೆ ಅಷ್ಟೇ. ದರ್ಶನ್ ಗೆಳತಿ ಕೆಣಕೋ ಮೊದಲು ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಇಷ್ಟಕ್ಕೂ ಪವಿತ್ರ ಗೌಡ ಕೊಟ್ಟಿರುವ ಎಚ್ಚರಿಕೆ ಏನು? ಯುಗಾದಿ ದಿನವೇ ಗುಡುಗಿದ ಪವಿತ್ರ ಗೌಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿಯ ಖಡಕ್ ವಾರ್ನಿಂಗ್. ಕೆಟ್ಟ ದೃಷ್ಟಿ ನನ್ನ ಮುಟ್ಟೋಕ್ಕಾಗಲ್ಲ ಹೀಗಂತ ಪವಿತ್ರ ಗೌಡ ಅವರು ಟ್ಯಾಗ್ ಮಾಡಿದ್ದಾರೆ. ಯುಗಾದಿ ದಿನ ವಿಶೇಷ ಪೂಜೆ ಮಾಡಿ ವಾರ್ನಿಂಗ್ ಕೊಟ್ಟಿರುವಂತಹದ್ದು. ಟೀಕಾಕಾರರಿಗೆ ಖಡಕ್ ವಾರ್ನಿಂಗ್ ನೀಡಿದ ಪವಿತ್ರ ಗೌಡ ತಮ್ಮದೇ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಬ್ಯುಸಿಯಾಗಿರುವಂತಹ ಪವಿತ್ರ ಗೌಡ ಯುಗಾದಿ ದಿನವೇ ದರ್ಶನ್ ಆಪ್ತೆ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂತಹದ್ದು. ಸ್ಟುಡಿಯೋ ಪೂಜೆ ಬಳಿಕ ಎಚ್ಚರಿಕೆಯ ಟ್ಯಾಗ್ಲೈನ್. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಕೂಡ ಟ್ಯಾಗ್ ಮಾಡಿರುವಂತಹ ಪವಿತ್ರ ಗೌಡ. ಪವಿತ್ರ ಗೌಡ ಅವರು ಒಂದೊಂದು ಕಮೆಂಟ್ ಕೂಡ ಬಹಳ ಅಚ್ಚರಿ ಮೂಡಿಸುವಂತಹ ಕಮೆಂಟ್ಗಳು. ನೀವು ನೋಡ್ತಾ ಇರ್ಬೋದು. ಪವಿತ್ರ ಗೌಡ ಅವರು ಏನೇ ಹಾಕಿದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಕಮೆಂಟ್ ಮಾಡಿ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಬುಡಕ್ಕೆ ಖಂಡಿತವಾಗ್ಲೂ ಬಂದ್ಬಿಡುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಅವರು ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಟ್ಟ ದೃಷ್ಟಿ ನನ್ನ ಮುಟ್ಟೋಕೆ ಖಂಡಿತವಾಗಲ್ಲ. ಅಂದರೆ ಕೆಟ್ಟ ದೃಷ್ಟಿ ನನ್ನನ್ನು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾದಂತಹ ಒಂದು ಟ್ಯಾಗ್ಲೈನನ್ನು ಪವಿತ್ರ ಗೌಡ ಅವರು ಇವತ್ತು ಯುಗಾದಿ ಹಬ್ಬದ ದಿನವೇ ಈ ರೀತಿಯಾದಂತಹ ಒಂದು ಟ್ಯಾಗ್ಲೈನ ಹಾಕಿರುವಂಥದ್ದು. ಅದಕ್ಕೆ ಏನೆಲ್ಲ ಕಮೆಂಟ್ಗಳು ಮಾಡಿದ್ದಾರೆ. ಹಾಗಾದರೆ ಈ ರೀತಿಯಾದಂತಹ ಒಂದು ಟ್ಯಾಗ್ಲೈನು ಯಾವ ಕಾರಣಕ್ಕೋಸ್ಕರ ಯಾರಿಗೆ ಹಾಕಿದ್ದು? ಯುಗಾದಿ ಹಬ್ಬಕ್ಕೆ ವಿಶ್ ಮಾಡಿ ಪವಿತ್ರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಕ್ಕೂ ಪವಿತ್ರ ಗೌಡ ನೀಡಿರುವ ಎಚ್ಚರಿಕೆ ಏನು? ಕೆಟ್ಟ ದೃಷ್ಟಿ ಯಾವಾಗಲೂ ನೋಡುತ್ತಲೇ ಇರುತ್ತದೆ, ಆದರೆ ನನ್ನ ಮುಟ್ಟೋಕ್ಕಾಗಲ್ಲ ಹೀಗಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಋಣಾತ್ಮಕತೆ ತುಂಬಿರುವ ಜಗತ್ತಿನಲ್ಲಿ, ಅಂದರೆ ನೆಗೆಟಿವಿಟಿ ತುಂಬಿರುವಂತಹ ಜಗತ್ತಿನಲ್ಲಿ ನಿಮ್ಮ ದೃಷ್ಟಿಯು ಘನಾತ್ಮಕತೆಯಿಂದ ಮಿಂಚುತ್ತಿರಲಿ. ಯುಗಾದಿ ಹಬ್ಬದ ಶುಭಾಶಯ ಎಂದಿರುವಂತಹ ಪವಿತ್ರ ಗೌಡ. ದರ್ಶನ್ ಗೆಳತಿ ಪವಿತ್ರ ಗೌಡ ಅವರು ಈಗ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಈ ರೀತಿಯಾದಂತಹ ಒಂದು ಟ್ಯಾಗನ್ನು ಹಾಕಿಕೊಂಡಿದ್ದಾರೆ. ಇವತ್ತು ಯುಗಾದಿ ಹಬ್ಬ ಪೂಜೆಯನ್ನು ಮಾಡಿದರೆ, ಆದರೂ ಕೂಡ ಒಂದೊಳ್ಳೆಯ ಸೆಲ್ವಾರನ್ನು ಹಾಕ್ಕೊಂಡು ತುಂಬ ಅದ್ಭುತವಾಗಿ ಕಾಣಿಸ್ತಿರುವಂತಹ ಪವಿತ್ರ ಗೌಡ ಅವರು. ಏಕೆಂತಂದರೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ. ದರ್ಶನ್ ಗೆಳತಿ ಪೂಜೆಯ ಫೋಟೋ ನೆಟ್ಟಿಗರು ಈಗ ಲೇವಡಿಯನ್ನು ಮಾಡಿದ್ದಾರೆ. ಮಗಳನ್ನು ಬಿಟ್ಟು ಪವಿತ್ರ ಒಬ್ಬರೇ ಇರುವ ಫೋಟೋ ಹಾಕಿದ್ದಾರೆ. ಫೋಟೋ ನೋಡಿದಂತಹ ಪವಿತ್ರ ಗೌಡಗೆ ನೆಟಿಸನ್ಸ್ ತರಾಟೆ ತೆಗೆದುಕೊಂಡಿದ್ದಾರೆ. ಪವಿತ್ರ ಪೂಜೆ ಮಾಡುವ ಫೋಟೋ ಅಪ್ಲೋಡ್ ಕೂಡ ಆಗಿದೆ. ಫೋಟೋಗೆ ಟ್ಯಾಗ್ ಹಾಕಿರುವ ಪವಿತ್ರ ಗೌಡ. ಪವಿತ್ರ ಎಚ್ಚರಿಕೆಯ ನಡುವೆಯೂ ನೆಟಿಸನ್ಸ್ ಒಂದಷ್ಟು ಲೇವಡಿಯನ್ನು ಮಾಡಿದ್ದಾರೆ. ಅಕ್ಕ ಒಬ್ಬರೇ ಇದಿರಲ್ಲ,
ಬಾಸ್ ಎಲ್ಲಿ ಅಂತ ಟೀಕಾಸ್ತ್ರ ಮಾಡಿರುವಂಥದ್ದು. ಎಸ್, ಮತ್ತೆ ಒಂದಷ್ಟು ಕಮೆಂಟ್ಗಳನ್ನು ಹಾಕಿದ್ದಾರೆ. ಅದನ್ನು ನಾನು ಮುಂದಿನ ಬ್ರೇಕಿಂಗಲ್ಲಿ ಹೇಳ್ತೀನಿ. ಎಸ್, ಪವಿತ್ರ ಗೌಡ ಅವರು ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಪೂಜೆಯನ್ನು ಮಾಡಿದ್ದಾರೆ. ಪೂಜೆಯನ್ನು ಮಾಡಿ ಒಂದು ಟ್ಯಾಗ್ಲೈನ್ ಕೂಡ ಹಾಕಿದ್ದಾರೆ. ಅಂದರೆ ಕೆಟ್ಟ ದೃಷ್ಟಿ ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಬೀಳೋದಕ್ಕೆ ಬಿಡೋದೂ ಇಲ್ಲ ಅಂತ ಹೇಳಿ ಒಂದಷ್ಟು ಟೆಕ್ಸ್ಟ್ ಹಾಕಿ ಪೂಜೆ ಮಾಡಿರುವಂತಹ ಫೋಟೋ ಹಾಕಿ ಅಪ್ಡೇಟ್ ಮಾಡಿರೋದು. ಎಸ್, ಯಾರೋ ಒಬ್ಬರು ಮಿಸ್ ಆಗಿದ್ದಾರೆ, ಪೂಜೆಗೆ ಕಳೆ ಇಲ್ಲ. ಪವಿತ್ರ ಫೋಟೋಗೆ ನೆಟ್ಟಿಗರೊಬ್ಬರ ಬರ್ನಿಂಗ್ ಕಮೆಂಟ್. ಇನ್ನೂ ಕೆಲವರು ಅಕ್ಕ ಬಾಸ್ ಎಲ್ಲಿ ಹೀಗಂತ ಕಮೆಂಟ್ ಮಾಡಿದರೆ, ಮತ್ತೊಬ್ಬರು ಬಾಸ್ ಜೊತೆ ಒಂದು ಫೋಟೋ ಹಾಕಿ ಅಕ್ಕ ಅಂತೇಳಿ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ. ಇನ್ನೂ ಕೆಲವರು ಸ್ವಾವಲಂಬಿ ಜೀವನ ಅಂತ ಹೇಳಿ ಟೀಕಾಸ್ತ್ರ ಮಾಡಿರುವಂಥದ್ದು. ಸರಳ ಯುಗಾದಿ ಆಚರಿಸಿದಂತೆ ಕಂಡು ಬಂದಿದೆ ಅಂತೇಳಿ ಮತ್ತೊಬ್ಬರು ಹಾಕಿದ್ದಾರೆ. ಪವಿತ್ರ ಗೌಡ ಅವರು ಸರಳವಾಗಿ ಮನೆಯಲ್ಲೇ ಇದ್ದಾರೆಂಬ ಮತ್ತೊಬ್ಬ ವ್ಯಕ್ತಿ ಹಾಕಿದ್ದಾರೆ. ಪವಿತ್ರ ಗೌಡ ಪೂಜೆ ಫೋಟೋಗೆ ಈಗಾಗಲೇ ಟೀಕಾಸ್ತ್ರಗಳ ಸುರಿಮಳೆನೇ ಬರ್ತಾ ಇರುವಂಥದ್ದು. ಎಸ್, ಪವಿತ್ರ ಗೌಡ ಅವರು ಯುಗಾದಿ ಹಬ್ಬದ ಪ್ರಯುಕ್ತ ಈಗ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಪೂಜೆಯನ್ನು ಸಲ್ಲಿಸಿ ಅವರು ಒಂದು ಟ್ಯಾಗ್ ಕೂಡ ಮಾಡಿರುವಂಥದ್ದು. ಅಂದರೆ ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ದೃಷ್ಟಿ ಬೀಳಲ್ಲ, ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನನ್ನು ಕಾಯೋರು ಇದ್ದೇ ಇದ್ದಾರೆ ಅಂತೇಳಿ ಎಸ್ ಖಂಡಿತವಾಗ್ಲೂ ಪವಿತ್ರ ಗೌಡ ಅವರು ಏನೇ ಒಂದು ಕಮೆಂಟ್ ಮಾಡಿದ್ರು ಕೂಡ ಅದಕ್ಕೆ ನೂರಾರು ರೀತಿ ಕಮೆಂಟ್ಗಳನ್ನು ಪಾಸ್ ಮಾಡುವಂಥ ಜನರು ಕೂಡ ಇದ್ದಾರೆ. ಅದರಲ್ಲಿ ಒಂದಷ್ಟು ಜನ ಯಾರೋ ಒಬ್ಬರು ಮಿಸ್ ಆಗಿದ್ದಾರೆ, ಪೂಜೆಗೆ ಕಳೆ ಇಲ್ಲ ಅಂತೇಳಿ ಕೂಡ ಟ್ಯಾಗ್ ಮಾಡಿದ್ದಾರೆ, ಅವರು ಕೂಡ ಕಮೆಂಟ್ ಹಾಕಿದ್ದಾರೆ. ಸೊ ಹಾಗಾಗಿ ಇಂತಹ ಕಮೆಂಟ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರಿಗೆ ಸಿಟ್ಟು ಬಂದೇ ಬರುತ್ತೆ. ಮಹಿಳಾ ದಿನಾಚರಣೆಗೆ ವಿಶ್ ಮಾಡಿದಂತಹ ಪವಿತ್ರ ಗೌಡ ಸ್ಪೆಷಲ್ ವಿಡಿಯೋ ಶೇರ್ ಮಾಡಿ ಪವಿತ್ರ ಗೌಡ ಅವರು ವಿಶ್ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಪವಿತ್ರ ಸ್ಪೆಷಲ್ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಹ್ಯಾಪಿ ವುಮೆನ್ಸ್ ಡೇ ಹೀಗಂತ ಪವಿತ್ರ ಗೌಡ ವಿಶ್ ಮಾಡಿದ್ದಾರೆ. ನ್ಯೂ ರೀಲ್ಸ್ನಲ್ಲಿ ಪವಿತ್ರ ರೋಸ್ ಹಿಡಿದು ಪೋಸ್ಟ್ ಕೊಟ್ಟಿರುವಂಥದ್ದು. ಇದನ್ನು ನೋಡಿದಂತಹ ಫ್ಯಾನ್ಸು ಹೂವು ರೋಸಾ ಹೂವು ಅಂತೇಳಿ ಟೀಕೆ ಕೂಡ ಮಾಡಿದ್ದಾರೆ. ಬಹುದಿನಗಳ ಬಳಿಕ ಮತ್ತೆ ಮುನ್ನೆಲೆಗೆ ಬಂದಂತಹ ನಟಿ. ಎಸ್, ಪವಿತ್ರ ಗೌಡ ಅವರು ಈಗ ಹಬ್ಬಕ್ಕೆ ವಿಶ್ ಮಾಡಿರುವಂಥದ್ದು, ಜೊತೆಗೆ ಮಹಿಳಾ ದಿನಾಚರಣೆಯ ಹಬ್ಬಕ್ಕೂ ಕೂಡ ವಿಶ್ ಮಾಡಿರುವಂತಹದ್ದು, ಯುಗಾದಿ ಹಬ್ಬಕ್ಕೂ ಕೂಡ ವಿಶ್ ಮಾಡಿರುವಂತಹದ್ದು. ಇವರ ವಿಶ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕಮೆಂಟನ್ನು ಕೂಡ ಹಾಕಿರುವಂತಹದ್ದು.